ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಸಾಗರದಲ್ಲಿ ಸ್ನೇಹ ಸಾಗರ ಮಹಿಳಾ ಡೊಳ್ಳು ತಂಡ ಹಾಗೂ ಯೂತ್ ಹಾಸ್ಟೆಲ್ ಸಾಗರ ಇವರ ವತಿಯಿಂದ ತಾಲೂಕು ಮಟ್ಟದ ಮ್ಯಾರಥಾನ್ ಸ್ಪರ್ಧೆಯನ್ನು 35 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರಿಗೆ ಇಟ್ಟಿದ್ರು. ತುಂಬ ಜನ ಮಹಿಳೆಯರು ಭಾಗವಹಿಸಿದ್ರು. ಬರೀ ಸಾಗರ ಅಲ್ಲದೆ ಸಾಗರದ ಸುತ್ತಮುತ್ತ ಹಳ್ಳಿಗಳಿಂದಲೂ ಕೂಡ ಮಹಿಳೆಯರು ಬಂದು ಭಾಗವಹಿಸಿದ್ರು. ಬರೀ ಮಹಿಳೆಯರಲ್ಲದೆ 88 ವರ್ಷದ ಯುವತಿ ಅಂತಲೇ ಹೇಳಬೇಕು, ಅಜ್ಜಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. 88 ವರ್ಷದ ಒಬ್ಬರು ಯುವತಿ ಹಾಗೂ 92 ವರ್ಷದ ಒಬ್ಬರು ಯುವತಿ ಭಾಗವಹಿಸಿದ್ದು ತುಂಬಾ ವಿಶೇಷ ಅಂತ ಅನ್ನಿಸ್ತು. ಹಾಗೆ ವಿಕಲಚೇತನ ಒಬ್ಬಳು ಹೆಣ್ಮಗಳು ಕೂಡ ಭಾಗವಹಿಸಿದ್ಲು. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸಾಗರದ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಇವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ನಡೀತು ಕಾರ್ಯಕ್ರಮ. ಮಹಿಳೆಯರೆಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸಿದರು. ಈ ಕಾರ್ಯಕ್ರಮದ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲರೂ ಕೂಡ ವಿಡಿಯೋ ನೋಡಿ. ಮೊದಲನೇ ಸತಿ ಸಾಗರದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗ್ತಾ ಇದೆ. ಹಿಂದೆ ಸುಮಾರು ಸತಿ ಆಗಿತ್ತು, ಆದರೆ ಸುಮಾರು ವರ್ಷಗಳ ನಂತರ ಮತ್ತೆ ಈ ಒಂದು ಸ್ನೇಹ ಸಾಗರ ಹಾಗೂ YHA ವತಿಯಿಂದ ಸಾಗರದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ತುಂಬಾ ಚೆನ್ನಾಗಿ ನಡೀತು. ಈ ಕಾರ್ಯಕ್ರಮದ ತುಣುಕನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಷ್ಟು ವರ್ಷ ಇಬ್ಬರಿಗೂ? ಎಷ್ಟು ವರ್ಷ? 92 ವರ್ಷ. 93 ನಡೀತಾ ಇದೆ. ನೀವು ನಡೀತಾ ಇದ್ದೀರಿ? ನಿಮ್ಗೆ ಎಷ್ಟು? 88. ಅವರಿಗೆ 93. ಅವರ ಹೆಸರು? ನಿಮ್ಮ ಹೆಸರೇನು? ಇಂದಿರಾಬಾಯಿ. ನಿಮ್ಮ ಹೆಸರು? ಪ್ರಭಾವತಿ ಮತ್ತು ಇಂದಿರಾಬಾಯಿ. ಮೀನಾಬಾಯಿ. 88. ಮುಂದುವರಿಯುವವರು ಜಾಗ ಖಾಲಿ ಮಾಡಿ ದಯವಿಟ್ಟು ಆಟೋ ಸ್ಪರ್ಧೆಗಳಿಗೆ ಹೋಗಲಿಕ್ಕೆ ಅವಕಾಶ ಕೊಡಿ. ಆಟೋ ಮುಂದೋಗ್ಲಿ. ಅವರೆಲ್ಲ ಒಂದೇ ಸತಿ ಓಡಕ್ಕೆ 35 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈಗ ನಡೀತಾ ಇರೋ ಸ್ಪರ್ಧೆ. 35 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಸ್ಪರ್ಧೆ. ನಿಮಗೆ ಗ್ರೂಪ್ ಬಗ್ಗೆ ಇನ್ನೊಂದು ಹೇಳ್ತೇನೆ. ನಮ್ಮನ್ನು ಫಾಲೋ ಮಾಡಿ. ಜೈನ ದೇವಸ್ಥಾನ ಕರ್ನಿಗೂ ಅಲ್ಲಿಂದ ಸೀದಾ ಮೈಸೂರು ಅಷ್ಟೊತ್ತಿ ಮೈಕಲ್ಲಿರ್ಬೇಕು, ಗಾಡಿಲಿರ್ಬೇಕು. ಸರ್ ನಮಸ್ಕಾರ. ನಿಮ್ಮ ಅವಧಿಯಲ್ಲಿ ನಡೀತಾ ಇದೆ ಇದು ಮ್ಯಾರಥಾನ್. ನಿಜವಾಗ್ಲೂ ನಮ್ಮ ಸೇವಾ ಸಾಗರ ಡೊಳ್ಳಿನ ಸ್ನೇಹ ಸಾಗರ ಡೊಳ್ಳಿನ ಸಂಘದವರು ಮತ್ತು ಯೂತ್ ಹಾಸ್ಟೆಲ್ ಅವರು ಮಾಡ್ತಿರುವಂಥದ್ದು ನಿಜವಾಗ್ಲೂ ಖುಷಿ ಆಯಿತು. ಭಾಳ ನನಗೆ ಇವತ್ತು ಉದ್ಘಾಟನೆ ಬಂದಾಗಲೇ ಗೊತ್ತಾಗಿತ್ತು. ಯಾಕಂದರೆ ಈ ಥರ ಒಂದು ಜನರಿಗೆ ಉತ್ತೇಜನ ಕೊಡುವಂಥ ಕೆಲಸ ಮಾಡಿದ್ದಾರೆ. ಭಾಳ ಖುಷಿ ಆಯ್ತು ನೋಡಿ. 35 ವರ್ಷದ ಕೆಳಗಡೆ ಇರೋರಿಗೆ ಅದು ನಡಿಗೆಯಲ್ಲಿ ಇದು ಮಾಡಬೇಕಾದ್ರೆ ಭಾಳ ಹೊರಗಡೆ ಬರಲ್ಲ ಯಾರು. ಆದರೂ ಇವತ್ತು ಇಷ್ಟು ಜನ ಮಹಿಳೆಯರು ಬಂದಿದ್ದಾರೆ ಅಂದರೆ ಅದೇ ಒಂದು ಖುಷಿ ಆಗುತ್ತೆ. ಅದು ಮುಂದಿನ ಸರಿ ಇನ್ನೂ ಡಬಲ್ ಆಗ್ತಾರೆ. ಹಾಗಾಗಿ ಇಂಥ ಯವನದಲ್ಲೂ ಸಹ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ,
ನಿಜವಾಗಲೂ ಚೂಡಾಮಣಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಾಗರದ ಜನತೆ ಯಾವುದೇ ಕಾರ್ಯಕ್ರಮ ಮಾಡಿರಿ ನಾವೆಲ್ಲ ಸಹಕಾರ ಕೊಡ್ತೀವಿ, ಅವ್ರು ಮಾಡೋರು ಬೇಕಷ್ಟೇ. ನಮಗೆ ಈ ಥರ ಖುಷಿ ಆಗುತ್ತೆ, ಹೆಣ್ಣು ಮಕ್ಕಳು ಬಂದು ಈ ಥರ ನಡಿಗೆಯಲ್ಲಿ ಹೋಗೋದು ಅವೆಲ್ಲ ಖುಷಿ ಆಗುತ್ತೆ. ವರುಣ್ ಅವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಈ ಥರ ಕಾರ್ಯಕ್ರಮವು ಸಾಗರದಲ್ಲಿ ನಡೀತಾ ಇರಬೇಕು ನನ್ನ ಒಂದು ಆಸೆ. ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಮ್ಮ ತಾಲೂಕಿನಲ್ಲಿ ನಡೀತದೆ. ಯಾವುದು ಬಿಡೋದು. ಧನ್ಯವಾದ. ನಾನು ಯಾವ ಹೆಣ್ಣು ಮಕ್ಕಳು ಯಾವ ಕಾರ್ಯಕ್ರಮ ಮಾಡಿದ್ರು ಅವರಿಗೆ ಸಹಕಾರ ಕೊಟ್ಟೆ. ಹೆಣ್ಣು ಮಕ್ಕಳು ಈ ಏಜ್ ಅಲ್ಲಿ ನಿಮಗಂದ್ರೆ ಯಾಕೆ ಇದನ್ನ ಮಾಡ್ಬೇಕು ಅಂತ ಅನ್ನಿಸ್ತು ಸಾಗರದಲ್ಲಿ ಅಂತ? ಸಾಗರ ಮಹಿಳಾ ಮಂಡಳಿ ಮತ್ತೆ ಸ್ನೇಹ ಡೋಲ್ ತಂಡಕ್ಕೆ ಪ್ರತಿ ವರ್ಷ ಏನಾದ್ರು ಹೊಸ ಕಾರ್ಯಕ್ರಮ ಮಾಡ್ಬೇಕು. ನಾವು ಹುಡುಕ್ತಾ ಇದ್ದೀವಿ ಏನ್ ಮಾಡೋಣ ಅಂತ. ನಮಗೆ ಒಂದು ವರ್ಷ ಮುಗಿದ್ರೆ ಸುಮ್ಮನೆ ಕೊಡಲ್ಲ, ನಾವು ಮುಂದಿನ ವರ್ಷಗಳ ರೆಡಿ ಆಗ್ಬಿಡ್ತೀವಿ. ಹಾಗೆ ಈ ವರ್ಷ ನೋಡಿದಾಗ ಒಂದು ನಮ್ಗೆ ನಿಜವಾಗಿದ್ರೆ ಹುಡುಗಾಡು ಓಟ ಮಾಡಬೇಕು ಅಂತಿತ್ತು. ಆದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಸಾಧ್ಯ ಇಲ್ಲ ಅಂತೇಳಿ ಬೇಗ ಇಲ್ಲೇ ಮೇಲೆ ಸಾಧ್ಯ ಇಟ್ಕೊಂಡಿದ್ದೀವಿ. ತುಂಬ ಹೆಣ್ಮಕ್ಳು ಆಸೆಯಿಂದ ಬಂದಿದ್ದಾರೆ, ಆಸಕ್ತಿಯಿಂದ ಬಂದಿದ್ದಾರೆ. ನಾವು ಡೇಟ್ ಯಾವತ್ತು ಹೇಳುವ ಆ ಡೇಟಿಂದ ನಾನು ಬರಿತಾನೇ ಇದ್ದೀನಿ, ಅವ್ರ ಹೆಸರುಗಳನ್ನು ಬರಿತಾನೇ ಇದ್ದೀನಿ. ಹಾಗೆ ಖುಷಿ ಆಗುತ್ತೆ, ಭಾಳ ಸಂತೋಷ ಆಗುತ್ತೆ. ಸಾಗರದ ಜನತೆ, ನಮ್ಮ ಶಾಸಕರು ಹಾಗೆ ನಮ್ಮ ಸ್ಪರ್ಧಾಳಿಗಳು ಎಲ್ಲರೂ ಬಹಳ ಸಹಕಾರ ಕೊಡೋದಕ್ಕೆ ನಮ್ಮೊಂದು ಕಾರ್ಯಕ್ರಮ ಮಾಡೋಕ್ಕಾಗುತ್ತೆ. ಈ ಥರ ಸಹಕಾರ ಸದಾ ಇರಲಿ ನಮಗೆ ಅಂತ ಆಶಿಸ್ತೀನಿ. ನಾನು ನಿಮ್ಮೆಲ್ಲರಿಗೂ ಮತ್ತು ಒಂದನ್ನು ತಿಳಿಸ್ತೇನೆ. ಮಹಿಳಾ ಸಮಾಜ ಅಧ್ಯಕ್ಷ ಬಹಳ ನೀವು ಕ್ರಿಯಾಶೀಲ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತೇನು ಸ್ನೇಹ ಸಾಗರದಿಂದ ಮಾಡ್ತಾ ಇದ್ದಾರೆ. ಇದು ನಾವೆಲ್ಲ ಒಂದು ಮನಸ್ಸಿನ ಮಹಿಳೆಯರು ಸ್ವಸಹಾಯ ಸಂಘ ಕಟ್ಕೊಂಡ್ಬಿಟ್ಟು ಇವತ್ತಿಗೆ ಆಗ್ಲೇ ಅದು 30 ವರ್ಷ ದಾಟಿದೆ. ನಾನು ಸಾಗರದ ಪ್ರೆಸಿಡೆಂಟ್, ನಗರಸಭೆ ಪುರಸಭೆಯ ಪ್ರೆಸಿಡೆಂಟ್ ಆದಾಗಲೇ ಮೊದಲನೇ ಸಾರಿ ನಮ್ಮ ಡೌಲ್ ಕಟ್ಕೊಂಡ್ಬಿಟ್ಟು ಊರಲ್ಲೆಲ್ಲ ಮೆರವಣಿಗೆಲ್ಲ ಭಾಗವಹಿಸಿದ್ವಿ. ಅದು ಇಷ್ಟು 25 ವರ್ಷರಿಗೂ ಅನುಚಾನವಾಗಿ ನಡೆದು ಬರ್ತದೆ ಅಂತೇಳಿ ನಾವೇ ಅಂದ್ಕೊಂಡಿರಲಿಲ್ಲ. ಆದರೆ ಚೂಡಾಮಣಿ ಅಂತಹ ಒಂದು ಹಿರಿಯ ಯುವತಿಯಿಂದ ಇದು ಸಾಧ್ಯ ಅಂತೇಳಿ ನಾನು ಕಾಣ್ತಾ ಇದ್ದೀನಿ. ಇದಕ್ಕೆ ನಮ್ಮ ಸಾಗರ ಜನತೆಯು ಅಷ್ಟೇ ಯಾವಾಗಲೂ ಏನು ನಾವು ಮಾಡ್ತೇವೆ ಮನಸ್ಸಿದ್ರು ನಮಗೆ ಎದುರು ಕಡೆಯಿಂದ ಇದು ಸಿಗಬೇಕು ರೆಸ್ಪಾನ್ಸ್. ಆ ರೀತಿ ನಮ್ಮ ಸಾಗರ ಜನತೆ ಯಾವಾಗಲೂ ಕೊಟ್ಟಿದೆ. ಇದೊಂದು ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮೂಲಕ ನಮ್ಮ ಶಾಸಕರ ಬಗ್ಗೆ ನಾನು ಮಾತು ಹೇಳಲೇಬೇಕು. ನಾವು ಮಹಿಳೆಯರು ಏನೇ ಕಾರ್ಯಕ್ರಮ ಮಾಡ್ತೀವಿ ಅಂತ ಇಲ್ಲಿವರೆಗೂ ನಾನು ನೋಡ್ತಾ ಇದ್ದೀನಿ. ಅವ್ರು ಯಾವಾಗಲೂ ಹುರಿದುಂಬಿಸ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ತನುಮಾನದನ್ನು ಯಾವಾಗಲೂ ಅವರು ಕಡಿಮೆ ಮಾಡಿಲ್ಲ. ಅವ್ರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ನಮ್ಮ ಮಹಿಳಾ ಸಮಾಜದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲರಿಗೂ. ನಗರಸಭೆಯ ಅಧ್ಯಕ್ಷರಾಗಿ ಈಗ ವಿರೋಧ ಪಕ್ಷದ ನಾಯಕಿಯಾಗಿ ಮತ್ತು ಸಾಗರದಲ್ಲಿ ಬಹುಶಃ ಯಾವುದೇ ಚಟುವಟಿಕೆಗಳಾದರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೆಲಸ ಮಾಡುವಂಥ ಸಹೋದರಿ. ಸೊ ಅವರು ಈ ಮ್ಯಾರಥಾನ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಇವತ್ತು ಸ್ನೇಹ ಸಾಗರ ಮತ್ತು ಯೂತ್ ಹಾಸ್ಟೆಲ್ ಸಂಸ್ಥೆ ವತಿಯಿಂದ ಮ್ಯಾರಥಾನ್ ಸ್ಪರ್ಧೆಯನ್ನು ಮಹಿಳೆಯರಿಗೋಸ್ಕರ ಏರ್ಪಡಿಸಿರ್ತಕ್ಕಂಥದ್ದು ಸಾಗರದ ಒಂದು ಇತಿಹಾಸದಲ್ಲೇ ಒಂದು ಹೆಮ್ಮೆ ಪಡುವಂಥ ವಿಷಯ ಆಗಿದೆ. ಇವತ್ತು ಸ್ನೇಹ ಸಾಗರದ ಮುಖ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಚೂಡಾಮಣಿ ಶ್ರೀಮತಿ ಚೂಡಾಮಣಿ ರಾಮಚಂದ್ರ ಮತ್ತು ಅವರ ಏನು ಸಂಘದ ಎಲ್ಲ ಸಂಸ್ಥೆಯ ಸದಸ್ಯರು ಕೂಡ ಇವತ್ತು ಕ್ರಿಯಾಶೀಲರಾಗಿ ಇದೊಂದು ಹೊಸ ಒಂದು ಹೆಜ್ಜೆಯನ್ನು ಮಹಿಳೆಯರಿಗೋಸ್ಕರ ಇಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾನು ಹೇಳಬೇಕು ಅಂದರೆ ಚೂಡಾಮಣಿಯವರು ತುಂಬ ಕ್ರಿಯಾಶೀಲ ಮಹಿಳೆ. ಏನಾದರೂ ಒಂದು ಅವರ ಸಂಸ್ಥೆಯಲ್ಲಿ ಹೊಸದೊಂದು ಕಾರ್ಯಕ್ರಮವನ್ನು ಮಹಿಳೆಯರಿಗೋಸ್ಕರ ಹಮ್ಮಿಕೊಳ್ತಾ ಇದ್ದಾರೆ. ಅವರು 36 ದೇಶಗಳನ್ನು ಸುತ್ತಿ ಬಂದಿರತಕ್ಕಂಥ ಒಬ್ಬ ಮಹಿಳೆ ಅಂದರೆ ಇಡೀ ನಮ್ಮ ಸಾಗರದ ಜನತೆ ಹೆಮ್ಮೆ ಪಡುವಂಥ ವಿಷಯ ಇದಾಗಿದೆ. ಅವರು ನಿರಂತರವಾಗಿ ಕ್ರಿಯಾಶೀಲರಾಗುತ್ತೆ. ಅವರಿಗೆ ಇನ್ನೂ ಹೆಚ್ಚಿನ ಒಂದು ಇಂತಹ ಕಾರ್ಯಕ್ರಮಗಳನ್ನು ಮಹಿಳೆಯರಿಗೆ ಆಯೋಜಿಸಲಿ ಅಂತ ಹೇಳಿ ನಾನು ಹಮ್ಮಿಕೊಂಡಿರುವಂತಹ ಮಹಿಳೆಯರಿಗಾಗಿ ಫಸ್ಟ್ ಟೈಮ್ ಓಡಿದ್ದ ಅಥವಾ ಮೊದಲೇನು ಸ್ಪೋರ್ಟ್ಸ್ ಅಲ್ಲೆಲ್ಲ ಇದ್ರೆ ಎಷ್ಟು ವರ್ಷ ನಿಮ್ಗೆ? 35. ಏನನ್ನಿಸ್ತು? ತುಂಬ ಖುಷಿ ಆಯಿತು. ತುಂಬ ಗ್ಯಾಪ್ ಆಗಿತ್ತು. ಓಕೆ. ಸ್ಟೇಟಲ್ಲಿ ಫಸ್ಟ್ ಬಂದಿದೆ ಅಡುಗೆಯಲ್ಲಿ. ಸ್ಟೇಟಲ್ಲಿ ಫಸ್ಟ್ ಬಂದಿದ್ರಿ? ಹಾಂ. ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಹಂಗಾಗಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಆದ್ರೂ ಫಸ್ಟ್ ಬಂದಿದ್ದೀರಾ?
ನಲ್ಲಿ ಸೆಕೆಂಡ್ ಬಂದಿದ್ದಾರೆ. ನಿಮ್ಮ ಹೆಸರು ಮೇಡಮ್? ಸುಮಾ ಮಾಗಡಿಯವರು. ಎಷ್ಟು ವರ್ಷ? ನಮ್ಗೆ 45 ಇಯರ್ಸ್. ಕಾಣದೇ ಇಲ್ಲ ಆ ತರ. 30-35 ವರ್ಷ ತರ ಕಾಣ್ತೀರಾ ಅಷ್ಟೇನೆ. ಮೊದಲನೇ ಸತಿ ಓಡಿದ್ದ ಅಂದ್ರೆ ಕಾಂಪಿಟೇಷನ್ ಅಂತ ಫಸ್ಟ್ ಸೇರಿದ್ದು. ಆದ್ರೆ ನಾನು ನಮ್ಮ ಮನೆಯವರು ದಿನಾನು 4 ಕಿಲೋಮೀಟರ್ ವಾಕ್ ಮಾಡ್ತೀರಾ? ಅಂದ್ರೆ ಮ್ಯಾರಥಾನ್ ಅಂತ ಇದೆ ಫಸ್ಟ್ ಟೈಮ್ ಸೇರಿ. ಖುಷಿ ಆಯ್ತಾ? ದಿನ ವಾಕ್ ಮಾಡಿದ್ದಕ್ಕೆ ನನಗೆ ತುಂಬಾ ಹ್ಯಾಪಿ. ಅದೇ ಕ್ರೆಡಿಟ್ ನಮ್ಮ ಮನೆಯವರಿಗೆ, ಅವ್ರ ಜೊತೆ ವಾಕ್ ಮಾಡಿದ್ದಕ್ಕೆ. ರಂಗಭೂಮಿ ಕಲಾವಿದೆ ನಮ್ಮ ಜೊತೆ ಇದ್ದಾರೆ, ಸಮಾಜ ಸೇವಕಿ ಕೂಡ. ಮೇಡಮ್, ನಿಮ್ಮ ಪರಿಚಯ ಹೇಳಿ. ನಾನು ಪ್ರತಿಭಾ, ಸಾಗರದಲ್ಲಿರೋದು. ಸಾಗರದಲ್ಲಿ ಯಾವುದೂ ಹೊಸದಲ್ಲ, ಹೊಸ ಜನರೇಷನ್ನಿಗೆ ಹೊಸದು. ಸಾಗರದಲ್ಲಿ ಆಗಿರುವಂಥ ಈವೆಂಟ್ಗಳ ಇತಿಹಾಸವನ್ನು ಒಂದ್ಸಲ ನೋಡಿದ್ರೆ ಅದನ್ನು ಇವತ್ತು ಯುವಜನರಿಗೆ ತಿಳಿಸಬೇಕಾಗಿರೋ ಅವಶ್ಯಕತೆ ಇದೆ. ಇನ್ನು ಗುಡ್ಡಗಾಡು ಓಟದ ಸ್ಪರ್ಧೆ ಕೂಡ 90s ನಡೆದಿತ್ತು. ಇಡೀ ರಾಜ್ಯ ಮಟ್ಟದಲ್ಲಿನೇ ವಿಶೇಷವಾದಂತಹ ಸ್ಪರ್ಧೆಗಳು, ಕ್ರೀಡಾ ಸ್ಪರ್ಧೆಗಳು ನಡೆದು ಹೋಗಿದೆ. ಇವತ್ತು ಮತ್ತೆ ಅದನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಸಂದರ್ಭನ ಬಂದಿದೆ. ಮಹಿಳಾ ಮ್ಯಾರಥಾನ್ ನಡೆದಿದೆ. ಸಾಗರದ ಚೂಡಾಮಣಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ಸ್ನೇಹ ಸಾಗರ ತಂಡ ಇದನ್ನು ಮಾಡಿರೋದು ತುಂಬ ಖುಷಿಯಾಗಿದೆ. ಅದರಲ್ಲೂ 35 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಮಾಡಿರೋದಿದೆಯಲ್ಲ, ಅವ್ರುಗಳು ಮನೇಲಿ ಇರ್ತಾರೆ. ಯಾವುದ್ಯಾವುದ್ರಲ್ಲೂ ಒಂದು ಕುಟುಂಬದ ಒಂದು ಸಂಕೀರ್ಣತೆ ಒಳಗಡೆನೆ ಇರುವಂಥವ್ರಿಗೆ ಹೊರಗಡೆ ಬರೋದಿದೆಯಲ್ಲ, ಈ ಥರ ಅವಕಾಶಗಳಿದೆಯಲ್ಲ, ಅದು ಒಂಥರ ಹೊಸ ಬಾಗಿಲನ್ನು ತೆರೆಕೊಟ್ಟಂಗೆ, ಅವರ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ, ಅವರ ಉತ್ಸಾಹಕ್ಕೆ ಒಂದು ಬಾಗಿಲು ತೆರೆದುಕೊಟ್ಟಂಗೆ ಇಂಥ ಕಾರ್ಯಕ್ರಮಗಳು ನಮ್ಮ ಸಾಗರದಲ್ಲಿ ಆವಾಗ ನಡೀತಾ ಇರಲಿ. ಬೇಕಾದಷ್ಟು ಸಂಘ ಸಂಸ್ಥೆಗಳಿದ್ದಾವೆ, ಆದರೆ ಮಹಿಳೆಯರನ್ನೇ ಉದ್ದೇಶ ಇಟ್ಕೊಂಡು ಮಾಡುವಂಥ ಇಂಥ ಸಂಘ ಸಂಸ್ಥೆಗಳಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ತುಂಬ ಚೆನ್ನಾಗಾಗಿದೆ. ಈ ಮ್ಯಾರಥಾನ್ ಇವತ್ತು ಯೂತ್ ಹಾಸ್ಟೆಲಿನ ವತಿಯಿಂದನೂ ಕೂಡ ನಡೆದಿದೆ. ಯೂತ್ ಹಾಸ್ಟೆಲಿನ ಫೌಂಡರ್ ಮೆಂಬರ್ ನಮ್ಮ ಜೊತೆಗಿದ್ದಾರೆ. ಅವರು ಈ ಮ್ಯಾರಥಾನ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸುಮಾರು 40 ವರ್ಷಕ್ಕೂ ಹೆಚ್ಚು ಇತಿಹಾಸವುಳ್ಳಂಥ ಈ ಯೂತ್ ಹಾಸ್ಟೆಲ್ ಸಂಸ್ಥೆ ಸಾಗರದಲ್ಲಿ ನರಸಿಂಹ ಭಟ್ ಅವರು ಪ್ರಾರಂಭ ಮಾಡಿದ್ರು. ಆ ಟೈಮಲ್ಲಿ ನಾವೆಲ್ಲ ಲೈಫ್ ಮೆಂಬರ್ ಆಗಿ ಸೇರಿಕೊಂಡ್ವಿ. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ನಾವು ಕೆಲವೊಂದು ಸ್ಪರ್ಧೆಗಳನ್ನು, ಟ್ರೆಕ್ಕಿಂಗ್ಗಳನ್ನು, ಚಾರಣಗಳನ್ನು ಮಾಡ್ತಾ ಸಾಕಷ್ಟು ಕಾಲಗಳನ್ನು ನಾವು ಯುವಕರಿಗೆ, ಯುವ ಮಿತ್ರರಿಗೆ, ಮಹಿಳೆಯರಿಗೆ ಅವಕಾಶ ಕೊಡ್ತಾ ಒಂದು ಸಂಘಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದ್ವಿ. ಇದರ ಮಧ್ಯದಲ್ಲಿ ಸ್ನೇಹ ಸಾಗರ ಮಹಿಳಾ ಮಂಡಳಿ ಇವರು ಚೂಡಾಮಣಿಯವರು ಒಂದು ಅದ್ಭುತವಾದ ಕಾರ್ಯಕ್ರಮಗಳನ್ನು ಕಳೆದ 25 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಲ್ಪ ಕೈ ಜೋಡಿಸಿ ಕಾರ್ಯಕ್ರಮ ಚೆಂದಗೊಳಿಸಬೇಕು ಅಂತ ನಮ್ಮ ಇಚ್ಛೆ ಪ್ರಕಾರ ಅವರಿಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಚೆನ್ನಾಗಾಗಿದೆ. ನಿಜವಾಗ್ಲೂ ಚೂಡಾಮಣಿಯವರು ನಮಗೆ ಹಿಂದಿನ ಒಂದು ನೆನಪನ್ನು ಮಾಡಿಕೊಟ್ರು. ಕಳೆದ 45-50 ವರ್ಷದ ಹಿಂದೆ ಬೂಟಾ ಸಿಂಗ್ ಅವರು ಕ್ರೀಡಾ ಸಚಿವರಾಗಿ, ಕೇಂದ್ರದ ಕ್ರೀಡಾ ಸಚಿವರಾಗಿದ್ದರು. ಅವರು ಈ ಗುಡ್ಡಗಾಡು ಸ್ಪರ್ಧೆಯನ್ನು ನಮ್ಮ ಸಾಗರದ ತಾಲೂಕಿನಲ್ಲಿ ಮಾಡಿದ್ದಾರೆ. ಆ ಟೈಮಲ್ಲಿ ಕಾಗೋಡು ತಿಮ್ಮಪ್ಪನವರು ಶಾಸಕರಾಗಿದ್ದರು. ಅವರೆಲ್ಲರ ಸಹಕಾರದಿಂದ ಅದ್ಭುತವಾಗಿ ನಮ್ಮ ಸಾಗರದಲ್ಲಿ ನಡೆದಿತ್ತು. ಅದನ್ನು ನಾನು ಬಾಲ್ಯದಲ್ಲಿದ್ದಾಗ ಅವೆಲ್ಲ ನೋಡಿದ್ದೆ. ಇದು ನನಗೆ ಮತ್ತೆ ನೆನಪಿಗೆ ಬರ್ತಾ ಇದೆ. ನಿಜಕ್ಕೂ ಸ್ನೇಹ ಸಾಗರ ಮತ್ತು ನಮ್ಮ ಯೂತ್ ಹಾಸ್ಟೆಲ್ ಸಹಯೋಗದಿಂದ ಈ ಕಾರ್ಯಕ್ರಮ ನಡೀತಿದೆ ಅನ್ನೋದಕ್ಕೆ ತುಂಬ ಖುಷಿ ಆಗ್ತದೆ. ನಮ್ಮ ಬೇಳೂರು ಗೋಪಾಲಕೃಷ್ಣ ಸಹ ಅದ್ಭುತವಾದ ಸಹಕಾರವನ್ನು ಕೊಟ್ಟು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ ರೇಸಿಂದು ಸಹ ಚೂಡಾಮಣಿಯವರು ಅವರು ಸಹ ಕಾರ್ ರೇಸನ್ನು ಮಾಡಿದರು. ಆ ಟೈಮಲ್ಲೂ ನಾವು ಸಹಕಾರ ಕೊಟ್ಟಿದ್ವಿ ಯೂತ್ ಹಾಸ್ಟೆಲಿಂದ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಜಂಟಿಯಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಮತ್ತು ಪ್ರೇಕ್ಷಕರ, ಸಾಗರದ ಬಂಧು ಬಾಂಧವರು ಎಲ್ಲರೂ ಸಹಕಾರ ಬೇಕು ಅಂತ ಕೇಳ್ತಾ ನನ್ನ ಮಾತಿಗೆ 2 ವಿರಾಮ ನೀಡ್ತಾ ಇದ್ದೀನಿ. ಇವರು ಭವಾನಿ ಪುಟ್ಟಪ್ಪ ಅಂತ ಮಹಿಳಾ ಸಮಾಜದ ಖಜಾಂಚಿಯಾಗಿದ್ದಾರೆ. ತುಂಬಾ ವರ್ಷಗಳಿಂದ ಸಕ್ರಿಯವಾಗಿ ಮಹಿಳೆಯರಿಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸಾಮಾಜಿಕವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವರು ಈ ಮ್ಯಾರಥಾನ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಇದು ಒಂದು 35 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಆಯೋಜಿಸುವಂಥ ಕಾರ್ಯಕ್ರಮ. ಮಹಿಳೆಯರು ಸಾಮಾನ್ಯವಾಗಿ ಇಂಥ ಎಲ್ಲ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ಕಡಿಮೆ. ಈ ಥರ ಒಂದು ಯೂತ್ ಹಾಸ್ಟೆಲ್ ಮತ್ತು ಸ್ನೇಹ ಸಾಗರ ಮಹಿಳಾ ಸಮಾಜದ ವತಿಯಿಂದ ಏರ್ಪಡಿಸಿರುವ ಈ ಕಾರ್ಯಕ್ರಮ ಒಂದು ಅತ್ಯದ್ಭುತ ಕಾರ್ಯಕ್ರಮ ಮಹಿಳೆಯರಿಗಾಗಿ. ಮ್ಯಾರಥಾನ್ ಕೇವಲ 1 ಕಿಲೋಮೀಟರ್ ನಡಿಗೆ ಅಂತ ಮಾಡಿದ್ದಾರೆ. ಅದು ಹೆಚ್ಚಿಂದೆ ಕೆಲವು 50 ವರ್ಷ, ಯಾಕಂದ್ರೆ 35ರಿಂದ ಎಷ್ಟು ವಯೋಮಿತಿ ಇಲ್ಲ 93 ಭಾಗವಹಿಸಿದ್ದಾರೆ. ಹಾಗಾಗಿ ಮಹಿಳೆಯರೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗೆ ಇವರು ಯೂತ್ ಹಾಸ್ಟೆಲ್ ಮತ್ತು ಸ್ನೇಹ ಸಾಗರದ ತಂಡದಿಂದ ಇನ್ನೂ ಹೆಚ್ಚಿನ ಇಂಥ ಕಾರ್ಯಕ್ರಮಗಳನ್ನು ನಗರದಲ್ಲಿ ಆಯೋಜಿಸುವಂತಾಗಲಿ, ಇವರಿಗೆ ಶುಭವಾಗಲಿ ಅಂತ ಹೇಳ್ತಾ ನಮಸ್ಕಾರ. ಅನಿವಾರ್ಯ. ಕಂಪ್ಲೇಂಟ್ಗಳು ಏನೇ ಇರಲಿ, ನಿರ್ಣಾಯಕರು ಏನು ತೀರ್ಮಾನ ತಗೋತಾರೆ
ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗೋಣ. ಇದರ ಬಗ್ಗೆ ಯಾವುದೇ ವಾದ ವಿವಾದ ಬೇಡ. ಅವಳು ಕರೀರಿ ನೀವು, ಯಾರ ಹೆಸರು? ಹಾಗೆ ಸಿರಿ ಅನ್ನೋ ಹುಡುಗಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಡ್ತಾರೆ. ಅವರಿಗಾಗಿ ಒಂದು ಸ್ಪೆಷಲ್ ಕ್ಯಾಟಗರಿಯನ್ನು ಮಾಡಬೇಕಿತ್ತು, ಬಟ್ ಆ ಥರ ಏನು ಮಾಡಲಿಕ್ಕಾಗಿಲ್ಲ. ಈಗ ಸೀನಿಯರ್ ಇವರಿಬ್ಬರಿಗೂ ಕೂಡ ನಾವು ಈಗಾಗಲೇ ಶಾಸಕರ ಕೈಯಿಂದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಿದ್ದೇವೆ. ಹಾಗೆ ವಿಕಲಚೇತನ ಸಿರಿಯವರಿಗೂ ಕೂಡ ನಾವು ಒಂದು ಗೌರವವನ್ನು ಕೊಟ್ಟಿದ್ದೇವೆ. ದಯವಿಟ್ಟು ನಿಮ್ಮ ಸ್ಥಾನಗಳಿಗೆ ಹೋಗಿ ಕೂರ್ಬೇಕು. ಧನ್ಯವಾದಗಳು ನೀವು ಭಾಗವಹಿಸಿದ್ದಕ್ಕೆ. ನಾನು ನಮ್ಮ ಜಾನಪದ ಕಲಾ ತಂಡದ ಅಧ್ಯಕ್ಷೆ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಹಾಗೂ ಜಾನಪದ ಕಲಾ ಅಕಾಡೆಮಿ ಪ್ರಶಸ್ತಿ ವಿಜೇತೆ ಚೂಡಾಮಣಿ ರತ್ನ ರಾಮಚಂದ್ರ ಅವರಿಗೆ ನಾನು ಬಹುಮಾನಗಳ ಫಲಿತಾಂಶದ ಪಟ್ಟಿಯನ್ನು ಓದಿ ಹೇಳಲಿಕ್ಕೆ ನಡೆದ ವೇಗದ ನಡಿಗೆ ಸ್ಪರ್ಧೆ ಮ್ಯಾರಥಾನ್ ಅಂತ ಹೇಳ್ತೀವಿ. ಆ ಮ್ಯಾರಥಾನ್ ಓಡ್ಬಿಟ್ಟು ಕಷ್ಟ ಅಂತ ವೇಗದ ನಡಿಗೆ ಅಂತ ಹಾಕಿದ್ದೀವಿ. ಅದರಲ್ಲಿ ನಮ್ಮ ಎಲ್ಲ ಸ್ಪರ್ಧೆಗಳು ಬಹಳ ಖುಷಿಯಿಂದ ಸಂತೋಷದಿಂದ ಭಾಗವಹಿಸಿದ್ದೀರಾ. ಆದ್ರೆ ಯಾರು ಎಲ್ಲೇ ಎಷ್ಟು ಮಾಡಿದ್ರು ಒಂದು ಸೆಕೆಂಡ್ ಇದೇ ಇರುತ್ತೆ. ಹತ್ರ ಇಟ್ಕೊಳ್ಳಿ ಅಕ್ಕ, ಮೈಕ್ ಇಟ್ಕೊಳ್ಳಿ, ನೀವು ಮೈಕ್ ಇಟ್ಕೊಂಡು ಮಾತಾಡ್ಬೇಕು. ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಪ್ರಥಮನೇ ಬಂದಿರೋದೆಲ್ಲರೂ. ಆಗ 35 ವರ್ಷದ ಮೇಲೆ ಬಂದಿರೋ ಬೈ ನಂಬರ್ 85 ಹೇಮಲತಾ ಸೂರ್ಯಗದ್ದೆ ಬರ್ಬೇಕಾ ಅವರು ಇಲ್ಲಿಗೆ? ಹೇಮಲತಾ ಸೂರ್ಯಗದ್ದೆ, ಕಂಗ್ರ್ಯಾಚುಲೇಷನ್ಸ್. ಬನ್ನಿ. ಎರಡನೇ ಬಹುಮಾನ 87 ಸುಮಾ ಎಸ್ಟಿ. ಎಸ್ ನಮ್ ಜೀವನ್ಮುಖಿ, ಎಸ್ ನಮ್ ಜೀವನ್ಮುಖಿ. ಚಪ್ಪಾಳೆ ಚಪ್ಪಾಳೆ. ಹಾಗೆ ಈಗ 35 ವರ್ಷದ ಒಳಗಿನವರು ಇವರು ಸ್ಪರ್ಧಿಗಳು ತುಂಬಾ ಕಡಿಮೆ ಇದ್ರು. 35 ಮೇಲಿನವರು ಇದಾರಲ್ಲ, ಇವರಿಗಿರೋ ಉತ್ಸಾಹ ಇತ್ತೀಚಿನ ಯುವತಿಯರಿಗೆ ಬಾಲಕಿಯರಿಗೆ ಇಲ್ಲ ಅಂತ ಅನ್ಸುತ್ತೆ. ಆದ್ರೂ ಕೂಡ ಸ್ಪರ್ಧೆಗೆ ಸ್ಪಂದಿಸಿ ಒಂದಿಷ್ಟು ಜನ ಹೆಸರು ಕೊಟ್ಟಿದ್ರು. ಇದರಲ್ಲಿ 2 ಬಹುಮಾನಗಳು, ಮತ್ತೆ ಪ್ರಥಮ ಮತ್ತೆ ದ್ವಿತೀಯ. ಇದನ್ನ ದಯವಿಟ್ಟು ಓದಿ ಹೇಳ್ಬೇಕು. ಕಾವ್ಯಶ್ರೀ ಎಂಬಾನಿ, ಎಂಬಾನಿಯಿಂದ ಬಂದಿರೋದು ಕಾವ್ಯಶ್ರೀ 34 ನಂಬರ್. ಅಯ್ಯೋ ದೇವ್ರೆ. ಎರಡನೇ ಬಹುಮಾನ ಸುಮಂಗಳ 117 ಹೊಸವಂತೆ. ಸ್ಪರ್ಧೆಗಳು ವಿಜೇತರು ದಯವಿಟ್ಟು ಎಲ್ಲದಕ್ಕಿಂತ ಆಶ್ಚರ್ಯ ಅಂದ್ರೆ ಎಂಬಾನಿಯಿಂದ ಬಂದಿದ್ದಾರೆ, ಶ್ರೀರಾಮಪುರದಿಂದ ಬಂದಿದ್ದಾರೆ, ತ್ಯಾಗರ್ತಿಯಿಂದ ಬಂದಿದ್ದಾರೆ, ಲಿಂಗಸ್ವಾಮಿಯಿಂದ ಬಂದಿದ್ದಾರೆ, ಮುರುಡೇಶ್ವರದಿಂದ ಬಂದಿದ್ದಾರೆ. ಮಹಾ ಸಂತೋಷ ಆಗುತ್ತೆ. ಅಂಡರ್ಟೇಕ್ಮೆಂಟ್ ಬನ್ನಿ ಒಂದು ಸ್ವಲ್ಪ ಇಲ್ಲ ಚೂಡಾಮಣಿ ಅವ್ರಿಗೆ ಕರೆದು ಬನ್ನಿ ಮೇಡಮ್, ಬನ್ನಿ ಒಳಗೆ ಬನ್ನಿ. ಬೇಡ ಒಳಗೆ ಬನ್ನಿ. ಅಲ್ಲ ಸ್ವಲ್ಪ ಶೂರ್ ಹಿಂದು ಆಯ್ತು ಆಯ್ತು ಆಯ್ತು. ಅಲ್ಲ ಅಲ್ಲಿ ಎರಡು ಅಸೋಸಿಯೇಟ್ ಯಾರು ನಿಮ್ಮ
ಹಾಸ್ಟೆಲ್ನ ಉಪಾಧ್ಯಕ್ಷರಾದಂತಹ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಮ್ಯಾರಥಾನ್ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಮೇಡಮ್, ಇದೊಂದು ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮ ಮಹಿಳೆಯರಿಗೆ ದಿನ ಬೆಳಿಗ್ಗೆ ವಾಕಿಂಗ್ ಆಗಲಿ ಅಥವಾ ವ್ಯಾಯಾಮ ಆಗಲಿ ಈ ಥರ ಇದರಲ್ಲಿ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ, ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಹಾಗೂ ಸಾಗರದ ಮಹಿಳಾ ಜಾನಪದ ಡೊಳ್ಳು ತಂಡದ 25ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ನಮ್ಮ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಸಾಗರದ ಸ್ವಯಂ ಸೇವಕರು ಇದಕ್ಕೆ ಸಹಕಾರ ನೀಡಿ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸುಮಾರು 120ಕ್ಕೂ ಹೆಚ್ಚಿನ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮ ರೀತಿಯಲ್ಲಿ ಸ್ಪರ್ಧೆಯನ್ನು ನಡೆಸಿಕೊಟ್ಟಿದ್ದಾರೆ, ಭಾಗವಹಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೂ ಕೂಡ ನಾವು ಇಂಥದ್ದೇ ಕಾರ್ಯಕ್ರಮಗಳನ್ನು ಮಹಿಳೆಯರಿಗಾಗಿ ವಿಶೇಷವಾಗಿ ಮಾಡ್ತೇವೆ. ಇದರಲ್ಲಿ ಇನ್ನೂ ಒಂದು ವಿಶೇಷ ಅಂದರೆ 75 ವರ್ಷ ಮೇಲ್ಪಟ್ಟ 92 ವರ್ಷದ ಮಹಿಳೆಯರು ಕೂಡ ಭಾಗವಹಿಸಿದರು. 92, 87 ಹ್ಯಾಂಡಿಕ್ಯಾಪ್ಟ್ ಕೂಡ ಇತ್ತು. ಹಾಗೆ ಹ್ಯಾಂಡಿಕ್ಯಾಪ್ಟ್ ವಿಕಲಚೇತನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ನೀಡಿದರು. ಇವರೆಲ್ಲರಿಗೂ ಕೂಡ ನಾವು ಅಭಿನಂದನೆ. ನೋಡಿದ್ರಲ್ಲ ಸಾಗರದಲ್ಲಿ ನಡೆದಂತಹ ಈ ಮ್ಯಾರಥಾನ್ ಓಟ ಹೇಗಿತ್ತು ಅನ್ನೋದನ್ನ. ಹಾಗಾದ್ರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನೆಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ.